ರಾಘವ್ ಚಡ್ಡಾ ಯಾವ ಪಕ್ಷದಿಂದ ತಮ್ಮ ರಾಜಕೀಯವನ್ನ ಪ್ರಾರಂಭ ಮಾಡಬೇಕಿತ್ತೋ ಆ ಪಕ್ಷಕ್ಕೆ ಬಹಳ ತಡವಾಗಿ ಸೇರಿತು. ಹೀಗಂತ ಕಮೆಂಟ್ ಮಾಡಿದ್ದಾರೆ ಒಬ್ಬ ಹಿರಿಯ ಲೇಖಕ ವಿಶ್ಲೇಷಕ. ಮೋದಿ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧದ ಹೋರಾಟದಲ್ಲಿ ರಾಹುಲ್ ಗಾಂಧಿ ಯಾಕೆ ಏಕಾಂಗಿಯಾಗಿ ಕಾಣಿಸ್ತಿದ್ರು ಅನ್ನೋದಕ್ಕೆ ರಾಘವ್ ಚಡ್ಡಾ ಪ್ರಕರಣದಲ್ಲಿ ಉತ್ತರ ಸಿಕ್ಕಿದೆ. ಹೀಗಂತ ಹೇಳಿದವರು ಮತ್ತೋರ್ವ ಹಿರಿಯ ಪತ್ರಕರ್ತ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದಲ್ಲಿದ್ದ ನಾಟ್ ಸೋ ಆಮ್ ಆದ್ಮಿ ರಾಜಕಾರಣಿಯಾಗಿದ್ರು. ಅವರು ಜನಪ್ರತಿನಿಧಿಯಾಗಿ ಕಾಣಿಸಿಕೊಂಡಿದ್ದಕ್ಕಿಂತ ಸೆಲೆಬ್ರಿಟಿಯಾಗಿ ಕಂಡಿದ್ದೇ ಹೆಚ್ಚು. ಅವರು ವಿಪಕ್ಷದಲ್ಲಿದ್ರು ಎಂದೂ ಆಡಳಿತ ಪಕ್ಷದ ಜೊತೆ ಹೆಚ್ಚು ಸಮಸ್ಯೆಯನ್ನ ಮಾಡಿಕೊಳ್ಳದೆ ಅವರಿಗೆ ಸವಾಲಾಗದೆ ಆರಾಮಾಗಿದ್ದವರು. ಇಂತಹ ಸಂಸದರು ವಿಪಕ್ಷದಲ್ಲಿರುವಾಗ ಆಡಳಿತ ಪಕ್ಷಕ್ಕೆ ತಲೆನೋವಾದ್ರೂ ಏನಿದೆ? ಇಂತಹ ರಾಘವ್ ಚಡ್ಡಾ ಈಗ ಎಎಪಿಯ ಸಂಸದರ ಜೊತೆ ಬಿಜೆಪಿಗೆ ವಿಲೀನವಾಗುವ ಘೋಷಣೆ ಮಾಡಿದ್ದಾರೆ. आप में से कई लोग पिछले कुछ सालों से मुझे ये कह भी रहे थे और मैं पर्सनली पिछले कुछ सालों से ये महसूस कर रहा था दैट आई एम द राइट मैन इन द रॉन्ग पार्टी. आई रिपीट, आई एम द राइट मैन इन द रॉन्ग पार्टी. इसलिए आज हम ये अनाउंस करते हैं, मैं ये अनाउंस करता हूं कि मैं आम आदमी पार्टी से दूर जा रहा हूं और जनता के पास जा रहा हूं. हमने ये डिसाइड किया दैट वी the 2/3 members of parliament of the belonging to the Aam Aadmi Party in Rajya Sabha exercise the provisions of the Constitution of India and merge ourselves with the BJP. हम बीजेपी में विलय करते हैं. ಇನ್ನು 30 ದಾಟುವಾಗಲೇ ಎಂಎಲ್ಎ ಎಂಪಿ ಎಲ್ಲವನ್ನು ಮಾಡಿದ್ದ ಪಕ್ಷಕ್ಕೆ ಕಾಲಿನಿಂದ ಒದ್ದು ಹೋಗಿದ್ದಾರೆ ಈ ಯುವ ಸಂಸದ. ಸ್ಟೈಲಿಶ್ ಉಡುಪು, ಥಳಕು ಬಳಕಿನ ಜನರೊಂದಿಗೆ ಒಡನಾಟ, ವಿಲಾಸಿ ಜೀವನ ಶೈಲಿ, ಸೋಷಿಯಲ್ ಮೀಡಿಯಾ ಬಳಕೆದಾರರ ಡಾರ್ಲಿಂಗ್ ಇವೆಲ್ಲ ರಾಘವ್ ಚಡ್ಡಾ ಅವರ ಸ್ಟೈಲ್. ಬಾಲಿವುಡ್ ನಟಿಯನ್ನೇ ಮದುವೆ ಕೂಡ ಆದ ಮೇಲೆ ಅವರು ಜನಸಾಮಾನ್ಯರ ಪ್ರತಿನಿಧಿಯಂತೆ ಕಾಣಲೇ ಇಲ್ಲ. ರಾಜಕಾರಣಿ ಒಳ್ಳೆ ಡ್ರೆಸ್ ಹಾಕಬಾರ್ದು ಅಂತೇನಿಲ್ಲ. ಅವರಿಗೆ ವೈಯಕ್ತಿಕ ಜೀವನನೂ ಇರುತ್ತೆ. ಅದರ ಬಗ್ಗೆ ಮುಕ್ತವಾಗಿರುವುದು ಕೂಡ ತಪ್ಪಲ್ಲ. ಆದರೆ ರಾಘವ್ ಚಡ್ಡಾ ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ರಾಜಕಾರಣಿಯಾಗಿ ಯಾವತ್ತೂ ಸೈದ್ಧಾಂತಿಕವಾಗಿ ಮುಕ್ತ ಅಭಿಪ್ರಾಯ ಹಂಚಿಕೊಂಡವರೇ ಅಲ್ಲ ಈ ರಾಘವ್ ಚಡ್ಡಾ. ಅವರು ಯಾವತ್ತೂ ಮಧ್ಯಮ ವರ್ಗದ ಜನರ ಮೇಲ್ಪದರದ ಸಮಸ್ಯೆಗಳನ್ನೇ ಎತ್ತಿ ಮಾತನಾಡಿದವರು. ಈ ದೇಶವನ್ನ ಕಾಡುತ್ತಿರುವ, ದೇಶದ ಸಂವಿಧಾನಕ್ಕೆ ಸವಾಲಾಗಿರುವ, ಜಾತ್ಯತೀತ ಮೌಲ್ಯಗಳಿಗೆ ಗಂಡಾಂತರ ತಂದಿರುವ ಅಪಾಯಗಳ ಬಗ್ಗೆ ನೇರ ನಿಷ್ಠುರ ಮಾತಾಡದ ರಾಜಕಾರಣಿ ರಾಘವ್ ಚಡ್ಡಾ. ಸಮಾಜದಲ್ಲಿ, ದೇಶದಲ್ಲಿ ಕಳೆದೊಂದು ದಶಕದಲ್ಲಿ ಈ ಪರಿ ಅಸಹಿಷ್ಣುತೆ, ದ್ವೇಷ, ಅನುಮಾನ ಬೆಳೀತಿರುವಾಗ, ದ್ವೇಷ ಭಾಷಣ, ಗುಂಪು ಹಲ್ಲೆ, ಗುಂಪು ಹತ್ಯೆ ಹೆಚ್ಚುತ್ತಲೇ ಹೋಗ್ತಿರುವಾಗ, ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರನ್ನ, ಬುದ್ಧಿಜೀವಿಗಳನ್ನ ಟಾರ್ಗೆಟ್ ಮಾಡ್ತಿರುವಾಗ ರಾಘವ್ ಚಡ್ಡಾ ಅವೆಲ್ಲವುಗಳ ಬಗ್ಗೆ ಚಕಾರ ಎತ್ತದೆ ರಾಜಧಾನಿಯಲ್ಲಿ ರಾಜಕಾರಣವನ್ನ ಮಾಡಿದವರು. ಮುಂಬೈನ, ಲಂಡನ್ನ ವಿಲಾಸಿ ಬದುಕಿನ ಝಲಕ್ಗಳನ್ನ ಶೇರ್ ಮಾಡ್ತಾ ಭಾರತ ಆಮ್ ಆದ್ಮಿಗಳನ್ನ ಹೀಯಾಳಿಸಿದವರು. ಕೋಮುವಾದ, ಕೋಮು ಹಿಂಸಾಚಾರ ಎಲ್ಲಾ ಬಿಟ್ಬಿಡಿ, ಆಮ್ ಆದ್ಮಿ ಪಕ್ಷ ಯಾವ ವಿಷಯ ಎತ್ಕೊಂಡು ಅಸ್ತಿತ್ವಕ್ಕೆ ಬಂತೋ ಈ ರಾಘವ್ ಚಡ್ಡಾರಂತಹ ಯುವಕರೆಲ್ಲ ಪ್ರಭಾವಿ ರಾಜಕೀಯ ನಾಯಕರಾದ್ರೂ ಆ ಭ್ರಷ್ಟಾಚಾರದ ವಿಷಯದಲ್ಲೂ ರಾಘವ್ ಚಡ್ಡಾ ಪ್ರಾಮಾಣಿಕರಾಗಿರ್ಲಿಲ್ಲ. ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಯುಪಿಎಗಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ಒಂದಾದ ಮೇಲೊಂದರಂತೆ ಬೆಳಕಿಗೆ ಬಂತು. ಇಡೀ ಸರ್ಕಾರವೇ ಒಂದಿಬ್ಬರು ಕಾರ್ಪೊರೇಟ್ ಕುಳಗಳ ಮರ್ಜಿಗೆ ಬಿದ್ದು ನೀತಿ ನಿರೂಪಣೆ ಮಾಡ್ತಿರುವ ಗಂಭೀರ ಆರೋಪಗಳು ಬಯಲಾದ. ಕಾರ್ಪೊರೇಟ್ ಭ್ರಷ್ಟಾಚಾರದಲ್ಲಂತೂ ಇಡೀ ಜಗತ್ತೇ ಹುಬ್ಬೇರಿಸುವಂತಹ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂತು. ಆದ್ರೆ ಅದ್ಯಾವುದರ ಬಗ್ಗೆಯೂ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳದೆ, ನಿಷ್ಠುರವಾಗಿ ವಿರೋಧಿಸದೆ ಸರ್ಕಾರದ ಜೊತೆ ಅಡ್ಜಸ್ಟ್ಮೆಂಟ್ನಲ್ಲೇ ಕಾಲ ಕಳೀತಾ ಬಂದ್ರು ರಾಘವ್ ಚಡ್ಡಾ. ಯುಪಿಎ ಹಾಗೂ ಕಾಂಗ್ರೆಸ್ ವಿರುದ್ಧ ಕೇಜ್ರಿವಾಲ್ ಅವರ ತಂಡ ಹಾಗೂ ಎಎಪಿ ಹೇಗೆ ಬೀದಿಗಿಳಿದು ಹೋರಾಟ ಮಾಡಿದ್ವು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಅದರಿಂದಾಗಿನೇ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ವೇದಿಕೆ ಆಯಿತು. ಆದರೆ ಅದೇ ಮೋದಿ ಸರ್ಕಾರದ ವಿರುದ್ಧ ಬಂದ ಭ್ರಷ್ಟಾಚಾರ ಆರೋಪಗಳೆಲ್ಲ ಅದೆಷ್ಟು ದೊಡ್ಡದು ಹಾಗೂ ಗಂಭೀರವಾದವುಗಳು ಅಂತಂದ್ರೆ ಅದರ ಎದುರು ಯುಪಿಎ ಹಗರಣಗಳೆಲ್ಲ ತೀರಾ ಸಣ್ಣ ಪುಟ್ಟ ವಿಷಯಗಳಾಗಿ ಕಾಣೋಕೆ ಶುರುವಾದವು. ಆದ್ರೆ ಮೋದಿ ಸರ್ಕಾರದ ವಿರುದ್ಧ ರಾಘವ್ ಚಡ್ಡಾ ಅಂಡ್ ಟೀಮ್ ಏನಾದ್ರೂ ಮಾಡಿದ್ರಾ ಅಂತ ಕೇಳಿದ್ರೆ ಏನೇನೂ ಇಲ್ಲ. ದಿಲ್ಲಿ ಚುನಾವಣೆ ಆಗುವಾಗ ಹೋಗಿ ಫಾರಿನ್ನಲ್ಲಿ ಕೂತಿದ್ರು ಈ ರಾಘವ್ ಚಡ್ಡಾ. ರಾಘವ್ ಚಡ್ಡಾರಂತಹ ಇಲೈಟ್ ಕ್ಲಾಸಿನ, ಸುಲಲಿತವಾಗಿ ಇಂಗ್ಲಿಷ್ ಮಾತಾಡುವ ರಾಜಕಾರಣಿಗಳು ಮಾತಾಡೋಕೆ ಆಯ್ಕೆ ಮಾಡುವ ಟಾಪಿಕ್ಗಳು ಯಾವ್ಯಾವು ಅನ್ನೋದನ್ನ ಈ ದೇಶದ ಜನ ಗಮನಿಸಬೇಕಾಗಿದೆ. ಅದಾನಿ ಹಗರಣದ ಕುರಿತು ರಾಹುಲ್ ಗಾಂಧಿ ನಿರಂತರ ಧ್ವನಿ ಎತ್ತಾ ಇದ್ದಾಗ, ಅದಕ್ಕಾಗಿನೇ ಎಲ್ಲೆಡೆಯಿಂದ ಟಾರ್ಗೆಟ್ ಆದಾಗ ಈ ರಾಘವ್ ಚಡ್ಡಾರಂತಹ ವಿಪಕ್ಷ ಸಂಸದರೇ ಹೇಗೆ ಆಳುವ ವರ್ಗದ ಜೊತೆ ಹೊಂದಾಣಿಕೆಯಲ್ಲಿದ್ರು ಅನ್ನೋದು ಈಗ ಬಯಲಾಗ್ತಿದೆ. ಮೋದಿ ಸರ್ಕಾರ ಈವರೆಗೆ ಯಾರೂ ಮಾಡದಷ್ಟು ಭ್ರಷ್ಟಾಚಾರ ಮಾಡ್ತಿದೆ, ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನ ನಾಶ ಮಾಡ್ತಿದೆ, ಸಾಮಾಜಿಕ ಸಂರಚನೆಯನ್ನ ಹಾಳು ಮಾಡ್ತಿದೆ, ಒಂದಿಬ್ಬರು ಉದ್ಯಮಿಗಳಿಗಾಗಿ ದೇಶದ ಹಿತಾಸಕ್ತಿಯನ್ನೇ ಬಲಿ ನೀಡ್ತಿದೆ ಅಂತ ರಾಹುಲ್ ಗಾಂಧಿ ದೇಶಾದ್ಯಂತ ಹೋರಾಟ ಮಾಡ್ತಿದ್ದಾಗ ವಿಪಕ್ಷದ ಸಂಸದರು ಏನ್ ಮಾಡ್ತಿದ್ರು ಅನ್ನೋದಕ್ಕೆ ಈಗ ಪುರಾವೆ ಸಿಗ್ತಾ ಇದೆ. ಮೊಬೈಲ್ ರೀಚಾರ್ಜ್, ಮೊಬೈಲ್ ಡೇಟಾ, ಡೆಲಿವರಿ ಬಾಯ್ಸ್ ಸಮಸ್ಯೆ, ಬಹುತೇಕ ಇಂಥದ್ದೇ ವಿಷಯಗಳ ಬಗ್ಗೆ ಮಾತಾಡಿ ಸಮಯ ಕಳೆದ ರಾಘವ್ ಚಡ್ಡಾ
ಈಗ ತಾವೆಲ್ಲಿ ಇರಬೇಕೋ ಅಲ್ಲಿಗೆ ಹೋಗಿ ತಲುಪಿದ್ದಾರೆ. ನಾಳೆ ಇದೇ ರಾಘವ್ ಚಡ್ಡಾ ತೀರಾ ಬಜರಂಗ್ ದಳದವರಂತೆ, ಗಿರಿರಾಜ್ ಸಿಂಗ್ರಂತೆ ಪ್ರಚೋದನಕಾರಿ ಹೇಳಿಕೆ ನೀಡೋದೊಂದೇ ಬಾಕಿ ಉಳಿದಿದೆ. ಅದನ್ನೂ ನೋಡುವ ಸೌಭಾಗ್ಯವನ್ನ ಅವರು ಈ ದೇಶದ ಜನರಿಗೆ ಒದಗಿಸಬಹುದು. ವಿಪಕ್ಷದ ಸಂಸದರಂತೆಯೇ ಇರಬೇಕು. ಇಲ್ಲದೇ ಇದ್ರೆ ಅವರು ವಿಪಕ್ಷದಲ್ಲಿ ಇರಬಾರ್ದು, ಆಡಳಿತ ಪಕ್ಷದಲ್ಲಿ ಇರಬೇಕು. ಅಂತಹ ಸಂಸದರು ವಿಪಕ್ಷದಲ್ಲಿದ್ರೆ ಅದರಿಂದ ವಿಪಕ್ಷಕ್ಕೆ, ದೇಶಕ್ಕೆ ನಷ್ಟ, ಆಡಳಿತ ಪಕ್ಷಕ್ಕೆ ಲಾಭ. ಅಷ್ಟರ ಮಟ್ಟಿಗೆ ರಾಘವ್ ಚಡ್ಡಾ ಬಿಜೆಪಿಗೆ ಹೋಗುವ ಮೂಲಕ ವಿಪಕ್ಷಕ್ಕೆ ಉಪಕಾರವನ್ನೇ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.